ಹಲ್ಲೆಲೂಯ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರನ್ನು ಆತ್ಮ ಸ್ವರೂಪನನ್ನ ಆತನನ್ನ ಆರಾಧಿಸುವ ರೀತಿಯಲ್ಲಿ, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಆರಾಧನೆ ಮಾಡೋಣ ಪ್ರಿಯರೇ. ಸ್ತುತಿಗಳ ಮಧ್ಯದಲ್ಲಿ ಜೀವನ ಮಾಡುವಂತ ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ನಿಮ್ಮೆಲ್ಲರನ್ನ ಪ್ರಾರ್ಥನಾ ಮಂದಿರದ ಮುಖಾಂತರವಾಗಿ ಈ ಗುರುವಾರದ ಸಮಯದಲ್ಲಿ ಸಂಜೆ ವೇಳೆಯಲ್ಲಿ ನಿಮ್ಮನ್ನು ನಾನು ಸಂಪೂರ್ಣವಾದ ಹೃದಯದಿಂದ ಯೇಸುವಿನ ನಾಮದಲ್ಲಿ ಸ್ವಾಗತವನ್ನು ನಾನು ಬಯಸುವನಾಗಿದ್ದೇನೆ ಪ್ರಿಯರೇ. ಒಂದೇ ಕ್ಷಣವತ್ತು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಆತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಬರೆದು ಮಾಡಿಕೊಳ್ಳೋಣ. ಆತನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಣ್ಣ ಹಾಡನ್ನು ಹಾಡುವಾಗ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ನಮ್ಮ ಸಂಪೂರ್ಣವಾಗಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಆತ್ಮಸ್ವರೂಪರೇ, ಪ್ರಿಯ ಆತ್ಮಸ್ವರೂಪರೇ, ಈಗ ಬಾ ದೇವ, ಇಳಿದು ಬಾ ದೇವ, ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ, ನಮ್ಮ ಮಧ್ಯದೊಳು. ಓಲಸದ ಕೆಸರಿನಿಂದ ನಮ್ಮನ್ನು ರಕ್ಷಿಸಿದಿ. ಓಲಸದ ಕೆಸರಿನಿಂದ ನಮ್ಮನ್ನು ರಕ್ಷಿಸಯ್ಯ. ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯದೊಳು. ಹಲ್ಲೆಲೂಯ. ಪಾಪ ತೊಳೆದು ಶುದ್ಧೀಕರಿಸಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ, ಇಳಿದು ಬಾ ದೇವ, ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ, ನಮ್ಮ ಮಧ್ಯದೊಳು. ಈಗ ಬಾ ದೇವ, ಇಳಿದು ಬಾ ದೇವ, ನಮ್ಮ ಮಧ್ಯದೊಳು. ನೀನು ಬಾ ಸ್ವಾಮಿ, ನಮ್ಮ ಮಧ್ಯದಲ್ಲಿ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ಯಾವಾಗಲೂ ಇರಲಿ ಕರ್ತನೆ. ಯಾಕೆಂದರೆ ನಿನ್ನ ಪ್ರಸನ್ನತೆ ಇಲ್ಲದೆ ನಾವೇನನ್ನೂ ಮಾಡಲು ಸಾಧ್ಯವಿಲ್ಲ ಕರ್ತನೆ. ಯಾಕೆಂದ್ರೆ ಹುಲ್ಲು ಮಾನವರು ನಾವು ಕರ್ತನೆ. ನಿನ್ನ ಸೃಷ್ಟಿಯಾದ ನಮ್ಮನ್ನ ಕರ್ತನೆ, ನೀನು ಕೊಟ್ಟಂತ ತಲಾಂತುಗಳ ಮೂಲಕವಾಗಿ ನಿನ್ನನ್ನು ಆರಾಧಿಸುವಾಗ, ನಿನ್ನನ್ನು ಕೊಂಡಾಡುವಾಗ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ನೀನು ತುಂಬಿಸು ಸ್ವಾಮಿ. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು ಕರ್ತನೆ. ಫೇಸ್ಬುಕ್ ನಲ್ಲಿ, ಯೂಟ್ಯೂಬ್ ನಲ್ಲಿ ನೋಡಲು ಕುಳಿತಿರುವಂತ, ಆರಾಧಿಸಲು ಕುಳಿತಿರುವಂತ, ಸ್ತುತಿಗಳನ್ನು ಸಲ್ಲಿಸುವುದಕ್ಕಾಗಿ, ವಾಕ್ಯಗಳನ್ನು ಕೇಳುವುದಕ್ಕಾಗಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂತ ಎಲ್ಲ ಮಕ್ಕಳನ್ನ ಕರ್ತನೆ ಹೆಸರೆಸರು ಹಿಡಿದು ನೀನು ಆಶೀರ್ವಾದ ಮಾಡು. ಹತ್ತಿರಕ್ಕೂ ದೂರಕ್ಕೂ ದೂರವಾಗಿರುವಂತ ಯೇಸುವೆ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನು ದೀನ ಮನಸ್ಸಿನಿಂದ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ತಂದೆಯಾದ ದೇವರೇ. ಹಲ್ಲೆಲೂಯ. ನಮಗೆಲ್ಲರಿಗೂ ಬರುವಂತ ಒಂದು ಹಾಡನ್ನ ನಾವು ಸಂತೋಷದಿಂದ ಹಾಡಿಕೊಳ್ಳೋಣ ಪ್ರಿಯರೇ. ನಿನ್ನಯ ಸ್ತುತಿ ನಾ ಮಾಡುವೆ ಎಂಬಂತ ಹಾಡನ್ನ ಹಾಡಿಕೊಳ್ಳೋಣ. ಹಲ್ಲೆಲೂಯ. ನಿನ್ನಯ ಸ್ತುತಿ ಆರಾಧನೆ ಮಾಡುವೆನು ನಿನ್ನ ಮುಂದೆ ಈ ಪ್ರಾರ್ಥನೆ. ಮಹಿಮೆಯಿಂದ ಈ ಸ್ಥಳವ ತುಂಬಿಸು, ನಿನ್ನ ಚಿತ್ತವನ್ನು ಇಲ್ಲಿ ನೆರವೇರಿಸು. ಹಾಲೆಲೂಯ.
ತುಂಬಿಸು ನಿನ್ನ ಚಿತ್ತವನ್ನೇ ನೆರವೇರಿಸು. ಹಾಲೆಲೂಯಾ, 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 ಹಾಲೆಲೂಯಾ. ಕರುಣೆಯಿಂದಾನೆ ಹೊಸ ದಿನವ ಕಾಣುವೆ, ಗುರಾಣಿಯಾಗಿ ನೀ ನನ್ನ ಕಾಯುವೆ. ನಾ ಕರಗಿದಾಗ ನನ್ನ ಮೊರೆಯ ಕೇಳುವೆ, ನಾ ಬಿದ್ದಾಗ ಕರ ಹಿಡಿದು ಎತ್ತುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಈ ಲೋಕದಲ್ಲಿ ನಿನ್ನಂತೆ ಯಾರಿಲ್ಲವೇ, ನೀ ಮಾತ್ರ ಕರ್ತಾವು ನನ್ನ ದೈವವೇ. ನಿನ್ನ ಮುಂದೆ ಮಾತ್ರ ಮೊಣಕಾಲೂರುವೆ, ನೀ ನನ್ನ ತಂದೆ, ನೀ ನನ್ನ ದೇವರೇ. ಹಾಲೆಲೂಯಾ, 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 ಹಾಲೆಲೂಯಾ. ಈ ಲೋಕದಲ್ಲಿ ನಿನ್ನಂತೆ ಯಾರಿಲ್ಲವೇ, ನೀ ಮಾತ್ರ ಕರ್ತಾವು ನನ್ನ ದೈವವೇ. ನಿನ್ನ ಮುಂದೆ ಮಾತ್ರ ಮೊಣಕಾಲೂರುವೆ, ನೀ ನನ್ನ ತಂದೆ, ನೀ ನನ್ನ ದೇವರೇ. ಶುದ್ಧ, ಪರಿಶುದ್ಧ, ಅತಿ ಶುದ್ಧ ಯೇಸುವೇ. ಶುದ್ಧ, ಪರಿಶುದ್ಧ, ಅತಿ ಶುದ್ಧ ಯೇಸುವೇ. ಶುದ್ಧ, ಪರಿಶುದ್ಧ, ಅತಿ ಶುದ್ಧ ಯೇಸು. ಶುದ್ಧ, ಪರಿಶುದ್ಧ, ಅತಿ ಶುದ್ಧ ಯೇಸು. ಹಾಲೆಲೂಯಾ. ಹೌದು ಪ್ರಿಯರೇ, ನಮ್ಮ ದೇವರು ಅತಿ ಶುದ್ಧನಾದಂಥ ದೇವರು, ಅತಿ ಪರಿಶುದ್ಧನಾದಂಥ ದೇವರು ನಮ್ಮ ದೇವರಾಗಿದ್ದಾನೆ. ಅಂಥ ದೇವರನ್ನು ಆರಾಧನೆ ಮಾಡುವಂಥ ನಾವುಗಳು, ನೀವುಗಳು ಖಂಡಿತವಾಗಿಯೂ ಭಾಗ್ಯವಂತರು ಪ್ರಿಯರೇ. ಇವತ್ತಿನ ದಿವಸ ನಾವಿಲ್ಲಿ ನಿಂತಿದ್ದೇವೆ ಎಂಬುದಾಗಿ ಹೇಳುವಾಗ ಅದು ಖಂಡಿತವಾಗಿ ಆತನ ಕೃಪೆ ಹೊರತು ಮತ್ತೊಂದಲ್ಲ ಪ್ರಿಯರೇ. ಇನ್ನೊಂದು ಹಾಡನ್ನು ನಾವು ಹಾಡಿಕೊಳ್ಳೋಣ. ನಿನ್ನ ಹಾಗೆ ಯಾರಿದ್ದಾರೆ ಸಹಾಯ ಮಾಡುವ, ಆತನ ಹಾಗೆ ಯಾರೂ ಇಲ್ಲ ಪ್ರಿಯರೇ. ನಮಗೆ ಸಹಾಯ ಮಾಡುವುದಕ್ಕಾಗಲಿ, ನಮ್ಮನ್ನು ಕಾಪಾಡುವುದಕ್ಕಾಗಲಿ, ನಮ್ಮನ್ನು ಸಂತೈಸುವುದಕ್ಕಾಗಲಿ ಆತನ ಹಾಗೆ ಯಾರೂ ಇಲ್ಲ ಪ್ರಿಯರೇ. ಹಾಲೆಲೂಯಾ. ಎಲ್ಲರೂ ಸೇರಿ ಸಂತೋಷದಿಂದ ಹಾಲೆಲೂಯಾ. ನಿನ್ನ ಹಾಗೆ ಯಾರಿದ್ದಾರೆ ಸಹಾಯ ಮಾಡಲು, ನಿನ್ನನ್ನೇ ನಂಬುವೆ ನಂದೇವಾ. ನಿನ್ನ ಹಾಗೆ ಯಾರಿದ್ದಾರೆ ಸಹಾಯ ಮಾಡಲು, ನಿನ್ನನ್ನೇ ನಂಬುವೆ ನಂದೇವಾ. ನನ್ನ ಈ ಬಾಳಲ್ಲಿ ನೀನು ಆಧಾರವಾಗಿರುವೆ ತಂದೆ. ನೀನಿಲ್ಲದ ನನ್ನ ಬಾಳು ಬರಿದಾಗಿ ಹೋಗುವುದಯ್ಯ. ನನ್ನ ಈ ಬಾಳಲ್ಲಿ ನೀನು ಆಧಾರವಾಗಿರುವೆ ತಂದೆ. ನೀನಿಲ್ಲದ ನನ್ನ ಬಾಳು ಬರಿದಾಗಿ ಹೋಗುವುದಯ್ಯ. ಎಲ್ ಶಡಾಯ್ ಆರಾಧಿಸುವೆ, ಎಲೋಹಿಮ್ ಆರಾಧಿಸುವೆ, ಅಡೋನಾಯ್
ಎಲೋಹಿಂ ಆರಾಧಿಸುವೆ, ಅಡೋನಾಯ್ ಆರಾಧಿಸುವೆ, ಯೇಸುವೇ ಆರಾಧಿಸುವೆ. ಕುಗ್ಗಿರುವ ನನ್ನ ಕಂಡು ಕಣ್ಣೀರ ಒರೆಸಿದವನೇ, ಜೀವಮಾನವೆಲ್ಲ ಕಣ್ಮಣಿಯಂತೆ ಕಾಯುವವನೇ. ಕುಗ್ಗಿರುವ ನನ್ನ ಕಂಡು ಕಣ್ಣೀರ ಒರೆಸಿದವನೇ, ಜೀವಮಾನವೆಲ್ಲ ಕಣ್ಮಣಿಯಂತೆ ಕಾಯುವವನೇ. ಎಲ್ ಶಡಾಯ್ ಆರಾಧಿಸುವೆ, ಎಲೋಹಿಂ ಆರಾಧಿಸುವೆ, ಅಡೋನಾಯ್ ಆರಾಧಿಸುವೆ, ಯೇಸುವೇ ಆರಾಧಿಸುವೆ. ಎಲ್ ಶಡಾಯ್ ಆರಾಧಿಸುವೆ, ಎಲೋಹಿಂ ಆರಾಧಿಸುವೆ, ಅಡೋನಾಯ್ ಆರಾಧಿಸುವೆ, ಯೇಸುವೇ ಆರಾಧಿಸುವೆ. ನಿನ್ನ ಹಾಗೆ ಯಾರಿದ್ದಾರೆ ಸಹಾಯ ಮಾಡಲು, ನಿನ್ನನ್ನೇ ನಂಬುವೆ ನಂದೇವಾ. ನಿನ್ನ ಹಾಗೆ ಯಾರಿದ್ದಾರೆ ಸಹಾಯ ಮಾಡಲು, ನಿನ್ನನ್ನೇ ನಂಬುವೆ ನಂದೇವಾ. ಮರಣದ ಬಾಧೆಯಲ್ಲಿ ಮನನೊಂದು ನಿಂತ ನನಗೆ, ಗುಣದಾಯಕನಾಗಿ ಬಂದೆ, ಹೊಸ ಜೀವ ನನಗೆ ತಂದೆ. ಮರಣದ ಬಾಧೆಯಲ್ಲಿ ಮನನೊಂದು ನಿಂತ ನನಗೆ, ಗುಣದಾಯಕನಾಗಿ ಬಂದೆ, ಹೊಸ ಜೀವನ ನನಗೆ ತಂದೆ. ಎಲ್ ಶಡಾಯ್ ಆರಾಧಿಸುವೆ, ಎಲೋಹಿಂ ಆರಾಧಿಸುವೆ, ಅಡೋನಾಯ್ ಆರಾಧಿಸುವೆ, ಯೇಸುವೇ ಆರಾಧಿಸುವೆ. ಎಲ್ ಶಡಾಯ್ ಆರಾಧಿಸುವೆ, ಎಲೋಹಿಂ ಆರಾಧಿಸುವೆ, ಅಡೋನಾಯ್ ಆರಾಧಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಆರಾಧಿಸುವೆ, ಯೇಸುವೇ ಆರಾಧಿಸುವೆ. ಕರ್ತನೇ ನಿನ್ನ ನಾಮಕ್ಕೆ ಸ್ತೋತ್ರ. ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದಂಥ ದೇವರು, ಇನ್ನು ಮುಂದೆ ಕೂಡ ವಾಕ್ಯದ ಸಮಯದಲ್ಲಿ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಒಟ್ಟಿಗಿದ್ದು ನೋಡುವಂಥ ಕೇಳಿಸಿಕೊಳ್ಳುವಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ಇರಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್. ದೇವರು ಪ್ರೀತಿಸುವ ಪ್ರಾರ್ಥನಾ ಮಂದಿರದ ದೇವಜನರಿಗೆ, ಪ್ರಿಯ ವೀಕ್ಷಕರಿಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, 227ನೇ 227th ವೀಕ್ ಆಫ್ ದಿ ಪ್ರೇಯರ್, ಪ್ರಾರ್ಥನಾ ಮಂದಿರದ 227ನೇ ವಾರಕ್ಕೆ ಸ್ವಾಗತ ಬಯಸ್ತಾ ಇದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಮತ್ತು ದೇವರ ವಾಕ್ಯದ ಶಿರೋನಾಮೆ, ದ ಟೈಟಲ್ ಆಫ್ ದ ಮೆಸೇಜ್ ಫಾರ್ ಅವರ್ ಮೆಡಿಟೇಷನ್, ನಮ್ಮ ಧ್ಯಾನಕ್ಕಾಗಿ 7 ಥಿಂಗ್ಸ್ ದಟ್ ಗಾಡ್ ವಿಲ್ ಡೂ ಫಾರ್ ಅಸ್. ದೇವರು ನಮಗೆ ಮಾಡುವ 7 ಕಾರ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಹೌದು, ಹೊಸ ವರ್ಷದಲ್ಲಿ ನಾವು ಈಗಾಗಲೇ ತೊಡಗಿದ್ದೇವೆ, ಕಾಲಿಟ್ಟಿದ್ದೇವೆ. ಮತ್ತು ಈ ವರ್ಷದಲ್ಲಿ ದೇವರು ಏನೆಲ್ಲ ನಮಗೆ ಮಾಡಬಹುದು ಅನ್ನುವಂಥದ್ದನ್ನು ದೇವರ ವಾಕ್ಯಾಧಾರದಿಂದ ಪ್ರವಾದನೀಯವಾಗಿ ಮತ್ತು ಪ್ರಾಯೋಗಿಕವಾಗಿ ನಾವು ನೋಡಲಿಕ್ಕಿದ್ದೇವೆ. We are going to study together what God would like to do for us in the new year. ಮತ್ತು ಅದನ್ನು ಪ್ರಾಯೋಗಿಕವಾಗಿ ಮತ್ತು ಅದೇ ಸಂದರ್ಭದಲ್ಲಿ ದೇವರ ವಾಕ್ಯದ ಆಧಾರದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. 7 things that God will do for us
ಅಂದರೆ ದೇವರು ನಮಗಿಂತಿಂಥದ್ದನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ನಿರೀಕ್ಷೆಯನ್ನು ಆರೈಕೆ ಮಾಡಬೇಕು. ಬೈಬಲ್ನಲ್ಲಿ ಭಾಳ ಎನ್ಕರೇಜಿಂಗ್ ಆಗಿ ಇರುವಂಥ ಒಂದು ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿದೆ. ಅದೇನೆಂದರೆ, ನಾವು ನಮ್ಮ ನಿರೀಕ್ಷೆಯನ್ನು ಹಾಗೆ ಇಟ್ಕೋಬಾರ್ದಂತೆ, ನಿರೀಕ್ಷೆಯನ್ನು ಆರೈಕೆ ಮಾಡಬೇಕು. ವಿ ಮಸ್ಟ್ ಕನ್ಫೆಸ್ ಅವರ್ ಹೋಪ್. ಆದ ಕಾರಣ 2021 ಈ ಹೊಸ ವರ್ಷದಲ್ಲಿ ದೇವರು ಇಂಥದ್ದನ್ನು ನನಗೋಸ್ಕರವಾಗಿ ನಮಗೋಸ್ಕರವಾಗಿ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಈ ಸಪ್ತ ವಾಕ್ಯಗಳಲ್ಲಿ ಆರೈಕೆ ಮಾಡಲಿಕ್ಕಿದ್ದೇವ್ರಿ. ಈ ನಮ್ಮ ಧ್ಯಾನಕ್ಕಾಗಿ ನಾನೇನು ಆರಿಸ್ಕೊಂಡಿದ್ದೇನೆ ಅಂತ ಹೇಳಿದರೆ, ಎಲ್ಲೆಲ್ಲಿ ಬೈಬಲ್ನಲ್ಲಿ ಫಸ್ಟ್ ಮಂತ್, ಮೊದಲನೆಯ ತಿಂಗಳು ಅಂತ ಎಲ್ಲೆಲ್ಲಿ ಬರ್ತದೆ ಅದನ್ನು ಆರಿಸ್ಕೊಂಡಿದ್ದೀನಿ. ಯಾಕಂದರೆ ಈಗ ನಾವು ಹೊಸ ವರ್ಷದಲ್ಲಿ ಮೊದಲನೇ ತಿಂಗಳಿಗೆ ಬಂದಿದ್ದೀವಲ್ಲ, ಎಲ್ಲೆಲ್ಲಿ ಬೈಬಲ್ನಲ್ಲಿ ಹೊಸ ತಿಂಗಳು ಅಥವಾ ಮೊದಲನೇ ತಿಂಗಳು, ಆದಿ ತಿಂಗಳು ಅಂತ ಹೇಳ್ಬಿಟ್ಟು ಇದೆಯೋ ಫಸ್ಟ್ ಮಂತ್, ಅದನ್ನು ಆರಿಸಿಕೊಂಡು ಅದರಿಂದ ನಾವು ದೇವರ ವಾಕ್ಯದಿಂದ ಅನ್ವಯ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇದು ಒಂದು ನ್ಯೂ ಟೈಪ್ ಆಫ್ ಬೈಬಲ್ ಸ್ಟಡಿ ಅಂತ ಹೇಳ್ಬೋದು. ಸರಿ, ಮೊಟ್ಟ ಮೊದಲನೇದಾಗಿ ವಿಮೋಚನಕಾಂಡ 12ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 12 ವರ್ಸಸ್ 1 and 2. ವಿಮೋಚನಕಾಂಡ 12 1-2ನೇ ವಚನದಲ್ಲಿ ಮೊಟ್ಟ ಮೊದಲನೇದಾಗಿ ಫಸ್ಟ್ ಮಂತ್, ಮೊದಲನೇ ತಿಂಗಳು ಎಂಬಂಥ ಪದ ಬಂದಿದೆ. ಅಲ್ಲಿ ಏನಿದೆ ಅಂತ ನಾವು ನೋಡೋಣ ಬನ್ನಿರಿ. ವಿಮೋಚನಕಾಂಡ 12ನೇ ಅಧ್ಯಾಯ ಮೊದಲು 2 ವಚನಗಳು, ಎಕ್ಸಡಸ್ 12 verses 1 and 2. ಅಲ್ಲಿ ದ ಲಾರ್ಡ್ ಸೆಡ್ ಟು ಮೋಸಸ್ ಆ್ಯಂಡ್ ಆರನ್ ಇನ್ ಈಜಿಪ್ಟ್. ವಾವ್! ಹಾಗಾದರೆ ಇಲ್ಲಿ ನಮಗೋಸ್ಕರವಾಗಿರುವಂಥ ಮೊಟ್ಟ ಮೊದಲನೇ ದೇವರು ಮಾಡಲಿಕ್ಕಿರುವಂಥ ಮೊದಲನೇ ಒಂದು ನಿರೀಕ್ಷೆಯ ಆರಿಕೆ ಏನಂತ ಹೇಳಿದ್ರೆ, ಗಾಡ್ ವಿಲ್ ಸ್ಪೀಕ್ ಇನ್ ಈಜಿಪ್ಟ್. ದೇವರು ಐಗುಪ್ತದಲ್ಲಿ ಮಾತನಾಡುವರು. ಏನಿದು ವಿಚಿತ್ರವಾಗಿದೆ ಅಂತ ನಮಗೆ ಅನಿಸ್ಬೋದು. ದೇವರು ಐಗುಪ್ತದಲ್ಲಿ ಮೋಶೆ ಮತ್ತು ಆರೋನ್ರ ಜೊತೆಗೆ ಮಾತಾಡಿದ್ರೆ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ಹೇಳ್ತದೆ. ಐಗುಪ್ತ ಬಂದು ಅಂಥ ಒಂದು ಕುತೂಹಲಕಾರಿಯಾದಂಥ ಅನುಕೂಲವಾದಂಥ ಕಂಫರ್ಟಬಲ್ ಪ್ಲೇಸ್ ಅಲ್ಲವೇ ಅಲ್ಲ. ಆದರೂ ಕೂಡ ನಮ್ಮ ಇನ್ನು ಮುಂದಿನ ದಿವಸಗಳಲ್ಲಿ ಹೊಸ ವರ್ಷದಲ್ಲಿ ಐಗುಪ್ತದ ಅನುಭವ ನಮಗಾಗಬಹುದು. ಎ ಪ್ಲೇಸ್ ವಿಚ್ ಈಸ್ ನಾಟ್ ವೆರಿ ಕಂಫರ್ಟಬಲ್. ಬಟ್ ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ಗಾಡ್ ವಿಲ್ ಸ್ಪೀಕ್ ಟು ಅಸ್ ಇನ್ ಈಜಿಪ್ಟ್. ಐಗುಪ್ತದ ಅನುಭವದಲ್ಲಿ ಇದ್ದಾಗಲೇ ದೇವರು ಮಾತಾಡ್ತಾರೆ. ಅದನ್ನೇ ಮೋಶೆ ಮತ್ತು ಆರೋನ ಮಾತ್ರವಲ್ಲದೆ ಇಸ್ರಾಯೇಲರು ಕೂಡ, ಹೌದು, ಗುಲಾಮರಾಗಿದ್ದರು. ದೇ ವೇರ್ ಸ್ಲೇವ್ಸ್. ಸ್ವಂತ ದೇಶ ಇಲ್ಲ. ಅವರು ಇದ್ದಂಥ ಕೆಲಸ ಕೂಡ ಅಂಥ ಅನುಕೂಲವಾದಂಥ ಕೆಲಸ ಅಲ್ಲ. ಅಂಥ ಒಂದು ವಾತಾವರಣದಲ್ಲಿ, ಅಂಥ ಒಂದು ಆಟ್ಮಾಸ್ಫಿಯರ್ನಲ್ಲಿ ಏನಾಯಿತು? ಗಾಡ್ ಸ್ಪೋಕ್. ಹಾಗಾದರೆ ಹೊಸ ವರ್ಷದಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಮಾಡುವಂಥ ಮೊದಲನೇ ಕಾರ್ಯ, ದ ಫಸ್ಟ್ ಥಿಂಗ್ that God would like to do for us in this new year is, God will speak in Egypt, right in Egypt. ಐಗುಪ್ತದ ಅನುಭವದಲ್ಲಿ ಇರುವಾಗಲೇ ದೇವರು ಮಾತಾಡ್ತಾರಂತೆ. ಐಗುಪ್ತದ ಅನುಭವ ಕಷ್ಟಕರವಾದ ಅನುಭವ ಇರ್ಬೋದು. ಸೊ ವಾಟ್? ಗಾಡ್ ವಿಲ್ ಸ್ಪೀಕ್ ಎನಿವೇ. ದೇವರು ಮಾತಾಡ್ತಾರೆ ಐಗುಪ್ತದ ಅನುಭವದಲ್ಲಿ. ಅದಕ್ಕೆ
ನಾವು ನಿರೀಕ್ಷಿಸೋಣ, ಆ ನಿರೀಕ್ಷೆಯನ್ನು ಆರಿಕೆ ಮಾಡೋಣ. ಎರಡನೇದಾಗಿ ನಾವೇನು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೆನಪಿಟ್ಕೊಳ್ಳೋಣ. ಅದೇನಂತ ಹೇಳಿದ್ರೆ, ಎಲ್ಲೆಲ್ಲಿ ಮೊದಲನೇ ತಿಂಗಳಂತ ಬೈಬಲ್ನಲ್ಲಿ ಬರ್ತದೋ ಆ ವಾಕ್ಯವನ್ನು ನಾವು ನೋಡಿಬಿಟ್ಟು ಅದರಲ್ಲಿ ದೇವರು ತನ್ನ ಜನರಿಗಾಗಿ ಮಾಡಿದ್ದನ್ನು ಧ್ಯಾನ ಮಾಡಿಬಿಟ್ಟು ನಮಗೆ ಅನ್ವಯಿಸ್ಕೊಳ್ತಾ ಇದ್ದೇವೆ. ವಿ ಆರ್ ಅಪ್ಲೈಯಿಂಗ್ ವೇರ್ ಎವರ್ ಗಾಡ್ ಸ್ಪೋಕ್ ಇನ್ ದಿ ಫಸ್ಟ್ ಮಂತ್, ನ್ಯೂ ಇಯರ್, ಹೊಸ ವರ್ಷದಲ್ಲಿ ದೇವ ಜನರ ಹತ್ರ ಮಾತಾಡಿದ್ದನ್ನು ನಮ್ಮ ಅನ್ವಯಕ್ಕಾಗಿ ಅದನ್ನು ಅನ್ವಯಿಸ್ಕೊಳ್ತಿದ್ದೇವೆ. ಹೌದು, ಮೊದಲನೇ ತಿಂಗಳು ಅಂತ ಹೇಳಿದ ತಕ್ಷಣ ಬೈಬಲ್ನಲ್ಲಿ ಅದು ಇಬ್ರಿಯರ ಮೊದಲನೇ ತಿಂಗಳಾಗಿತ್ತು. ಆದರೂ ಕೂಡ ನಮ್ಮ ಒಂದು ಜೀವನಕ್ಕೆ, ನಮ್ಮ ಒಂದು ಕಾಲಕ್ಕೆ ಈಗ ಮೊದಲನೇ ತಿಂಗಳು ಜನವರಿ ಅಂತ ಹೇಳಿದರೆ ಅದಕ್ಕೆ ಅನ್ವಯಿಸಿಕೊಂಡು ಅಧ್ಯಯನ ಮಾಡುವಂಥದ್ದು ಒಳ್ಳೆಯದಂತ ನನಗೆ ಅನ್ನಿಸ್ತು. ಎರಡನೇದಾಗಿ ಮೊದಲನೇ ತಿಂಗಳಂತ ಎಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ವಿಮೋಚನ ಕಾಂಡ 40ನೇ ಅಧ್ಯಾಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 40 ವರ್ಸಸ್ 1 and 2. ವಿಮೋಚನ ಕಾಂಡ 40ನೇ ಅಧ್ಯಾಯ ಮೊದಲಿನ 2ನೇ ವಚನದಲ್ಲಿ ಅಲ್ಲಿ ಸಂಭವಿಸುವಂಥ ಸಂಗತಿ ಏನಂತ ಹೇಳಿದ್ರೆ, ದೇವರು ಮತ್ತೆ ಮಾತಾಡ್ತಾ ಇದ್ದಾರೆ. ಗಾಡ್ ಕಂಟಿನ್ಯೂಸ್ ಟು ಸ್ಪೀಕ್. ಮಾತಾಡಿಬಿಟ್ಟು ಏನು ಹೇಳ್ತಾರೆ, ಸೆಟ್ ಅಪಾರ್ಟ್ ಆರ್ ಸೆಟ್ ಅಪ್ ದ ಟೆಂಟ್ ಆಫ್ ಮೀಟಿಂಗ್, ದೇವದರ್ಶನ ಗುಡಾರವನ್ನು ಸ್ಥಾಪಿಸು ಎಂಬುದಾಗಿ ಹೇಳ್ತಾರೆ. ದೇವ ದರ್ಶನ ಗುಡಾರ, ವಾವ್, ಚೆನ್ನಾಗಿದೆ ಕನ್ನಡದಲ್ಲಿ. ಬಟ್ ಇಂಗ್ಲೀಷ್ನಲ್ಲಿ ಟ್ಯಾಬರ್ನಾಕಲ್ ಅಂತಿದೆ. ಆದರೆ ಕೆಲವು ನವೀನ ಭಾಷಾಂತರಗಳಲ್ಲಿ ದ ಟೆಂಟ್ ಆಫ್ ಮೀಟಿಂಗ್, ವಾವ್, ದ ಟೆಂಟ್ ಆಫ್ ಮೀಟಿಂಗ್. ಹಾಗಾದರೆ ಹೊಸ ವರ್ಷದಲ್ಲಿ ದೇವರು ಮಾಡಲಿಕ್ಕಿರುವಂಥ ಎರಡನೇ ಸಂಗತಿ ಏನಂದರೆ, ಗಾಡ್ ವಿಲ್ ಮೀಟ್ ವಿತ್ ಅಸ್. ವಾವ್. ಮೊದಲನೇದಾಗಿ, ಗಾಡ್ ವಿಲ್ ಸ್ಪೀಕ್ ಇನ್ ಈಜಿಪ್ಟ್. ದೇವರು ಐಗುಪ್ತದ ಅನುಭವದಲ್ಲಿ ಇರುವಾಗಲೇ ಹೊಸ ವರ್ಷದಲ್ಲಿ ಮಾತಾಡ್ತಾರಂತೆ. ಎರಡನೇದಾಗಿ, ಗಾಡ್ ವಿಲ್ ಮೀಟ್ ವಿತ್ ಅಸ್. ವಾವ್, ವಾಟ್ ಎ ಕನ್ಸೋಲೇಷನ್, ಎಂಥ ಆದರಣೆ. ದೇವರೇ ನಮ್ಮೊಂದಿಗೆ ಸಂಧಿಸುವಂಥದ್ದು ಹೊಸ ವರ್ಷದಲ್ಲಿ, ಅದು ಉತ್ತೇಜನದ ಒಂದು ಮಾತು, ಉತ್ತೇಜನದ ಒಂದು ಅನುಭವ, ನಿರೀಕ್ಷೆಯ ಒಂದು ಮಾತು, ನಿರೀಕ್ಷೆಯ ಒಂದು ಅನುಭವ ಆಗಿರ್ತದೆ. ಆ ರೀತಿಯಾಗಿ ದೇವರನ್ನು ನಾವು ಸಂಧಿಸೋಣ. ಲೆಟ್ಸ್ ಮೀಟ್ ಗಾಡ್, ಲೆಟ್ಸ್ ಮೀಟ್ ಅಪ್ ವಿತ್ ಗಾಡ್. ಯಾಕಂದರೆ ಯಾವ ರೀತಿಯಾಗಿ ದೇವರು ಆಗಾಗ ಮೋಶೆಯನ್ನು ಕರೆದುಬಿಟ್ಟು ದೇವದರ್ಶನ ಗುಡಾರದಲ್ಲಿ ಮೋಶೆಯನ್ನು ಸಂಧಿಸ್ತಾ ಇದ್ದರು, ದೇವರು ಮಾತಾಡ್ತಾ ಇದ್ರು. ಬ್ರದರ್ ಭಗತ್ ಸಿಂಗ್ ಎಂಬಂಥ ದೇವರ ಮಹಾಭಕ್ತರು ಅವರು ಹೇಳಿದಂಥ ಒಂದು ಮಾತು ನನಗೆ ಭಾಳ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಏನಂದರೆ, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್, ಗಾಡ್ ಸ್ಪೋಕ್ ಟು ಮೋಸಸ್. ದೇವರು ಮೋಶೆಯ ಸಂಗಡ ಮಾತನಾಡಿ, ಯೆಹೋವನು ಮೋಶೆಯ ಸಂಗಡ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ ಅಂತ ಹೇಳ್ಬಿಟ್ಟು more than 500 times. ವಾವ್, 500ಕ್ಕಿಂತಲೂ ಹೆಚ್ಚು ಬಾರಿ ದೇವರು ಮಾತಾಡ್ತಾರೆ. ಗಾಡ್ ಈಸ್ ವಿಲ್ಲಿಂಗ್ ಟು ಸ್ಪೀಕ್ ಟು ಅಸ್, ಬಟ್ ಗಾಡ್ ಈಸ್ ಆಲ್ಸೋ ವಿಲ್ಲಿಂಗ್ ಟು ಮೀಟ್ ವಿತ್ ಅಸ್. ವಾವ್, ವಾಟ್ ಎ ಗಾಡ್. ಎಂಥ ದೇವರು ನೋಡ್ರಿ. ದೇವ ಜನರೇ, ಪ್ರಿಯ ವೀಕ್ಷಕರೇ, ವಿ ಹ್ಯಾವ್ ಎ ಗಾಡ್ ಹೂ ವುಡ್ ಲೈಕ್ ಟು ಮೀಟ್ ವಿತ್ ಅಸ್. ದೇವರು ನಮ್ಮನ್ನು ಸಂಧಿಸುವ ದೇವರಾಗಿದ್ದಾರೆ. ದ ಹೋಲ್ ಹಿಸ್ಟ್ರಿ ಆಫ್ ದ ಬೈಬಲ್, ಆದಿಕಾಂಡದಿಂದ ಪ್ರಕಟಣೆವರೆಗೆ ನಾವು ನೋಡುವಾಗ, ಗಾಡ್ ಕೆಪ್ಟ್ ಆನ್ ಮೀಟಿಂಗ್ ವಿತ್ ಪೀಪಲ್. ದೇವರು ಜನರ ಹತ್ರ ಮಾತಾಡ್ತಾನೇ ಇದ್ದರು. ಈವನ್ ಸ್ಟಾರ್ಟಿಂಗ್ ಫ್ರಮ್ ಜೆನೆಸಿಸ್, ತಂಗಾಳಿಯಲ್ಲಿ ದೇವರು ಬಂದು ಆದಾಮನನ್ನು ಸಂದರ್ಶಿಸ್ತಿದ್ರಂತೆ. ವಾವ್, ಗಾಡ್ ಈಸ್ ಇಂಟ್ರೆಸ್ಟೆಡ್. ಪ್ರಶ್ನೆ ಹೊಸ ವರ್ಷದಲ್ಲಿ, ಆರ್ ವಿ
ಇಂಟ್ರೆಸ್ಟೆಡ್. ಹಳೆ ವರ್ಷದಲ್ಲಿ ಒಂದು ವೇಳೆ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಹೊಸ ವರ್ಷದಲ್ಲಿ ದೇವರ ಕೃಪೆಯಿಂದ, ದೇವರ ಸಹಾಯದಿಂದ ನಾವು ದೇವರನ್ನು ಸಂಧಿಸೋಣ. ಯಾವಾಗೋ ಒಂದು ಸರಿ ಅಲ್ಲ, ಭಾನುವಾರಕ್ಕೆ ಒಂದು ಸರಿ ಅಲ್ಲ. ಹೊಸ ಒಡಂಬಡಿಕೆಯ ಒಂದು ಅನುಭವ, ಹೊಸ ಒಡಂಬಡಿಕೆಯ ಒಂದು ಅವಕಾಶ, ದ ಪ್ರಿವಿಲೇಜ್ ಆಫ್ ದ ನ್ಯೂ ಕವನೆಂಟ್ ಏನಂದರೆ ಅತ್ಯಂತ ಅಥವಾ ಮಹಾಪವಿತ್ರ ಸ್ಥಳಕ್ಕೆ ದಾರಿ ಯಾವಾಗಲೂ ತೆರೆದಿದೆ. ವಾವ್, ಇಟ್ಸ್ ಥ್ರೂ ಜೀಸಸ್ ಕ್ರೈಸ್ಟ್ ಅವರ್ ಲಾರ್ಡ್. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 19-20 ವಚನದಲ್ಲಿ ಜೀವವುಳ್ಳಂಥ ಹೊಸ ದಾರಿ ನಮಗೋಸ್ಕರವಾಗಿ ತೆರೆದಿದೆ. ಅದನ್ನು ಹೊಸ ವರ್ಷದಲ್ಲಿ ನಾವು ಸದುಪಯೋಗ ಮಾಡಿಕೊಳ್ಳೋಣ. ಮೂರನೇದಾಗಿ ನೆನಪಿರಲಿ, ನಾವು ಏನು ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಹೊಸ ವರ್ಷದಲ್ಲಿ ದೇವರು ಮಾಡುವ ಸಪ್ತ ಕಾರ್ಯಗಳನ್ನು ಧ್ಯಾನ ಮಾಡ್ತಾ ಇದ್ದೇವೆ. 7 ಥಿಂಗ್ಸ್ ಗಾಡ್ ವಿಲ್ ಡೂ ಫಾರ್ ಅಸ್. ಎಲ್ಲೆಲ್ಲಿ ಮೊದಲನೇ ತಿಂಗಳು ಅಂತ ಬೈಬಲ್ನಲ್ಲಿ ಇದೆಯೋ ಅದನ್ನು ನಾವು ನೋಡಿಬಿಟ್ಟು ಆ ವಾಕ್ಯ, ಅಲ್ಲಿ ದೇವರು ಯಾವ ರೀತಿಯಾಗಿ ಮೊದಲನೇ ತಿಂಗಳು ದೇವಜನರಿಗೆ, ವಿಶ್ವಾಸಿಗಳಿಗೆ, ಭಕ್ತಾದಿಗಳಿಗೆ ಏನು ಮಾಡಿದರೋ ಅದನ್ನು ಓದ್ಬಿಟ್ಟು ನಾವು ನಮ್ಮ ಕಾಲದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅನ್ವಯಿಸಿಕೊಳ್ತಾ ಇದ್ದೇವೆ. ಓಕೆ, ದ ಥರ್ಡ್ ಥಿಂಗ್ ದಟ್ God would like to do for us in this new year is God will reveal His power. ದೇವರು ಪರಾಕ್ರಮವನ್ನು ಪ್ರಕಟಿಸುವರು. ಗೆಟ್ ರೆಡಿ, ಸಿದ್ಧವಾಗಿರ್ರಿ. ಹೊಸ ವರ್ಷದಲ್ಲಿ ದೇವರು ತನ್ನ ಪರಾಕ್ರಮವನ್ನು ಪ್ರಕಟಿಸುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದಾರೆ. ಯೆಹೋಶುವನ ಗ್ರಂಥ 4ನೇ ಅಧ್ಯಾಯದ 19 ಮತ್ತು 24ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಆ ಮೊದಲನೇ ತಿಂಗಳು ಮಾತಾಡಿದಾಗ ಏನಂತ ಇಷ್ಟಪಟ್ಟರಂದರೆ, ಭೂಲೋಕದಲ್ಲಿರುವ ಎಲ್ಲರೂ ಕೂಡ ಆಲ್ ವಿಲ್ ನೋ. ನೋಡ್ರಿ, ದೇವರಿಗೊಂದು ಆಶೆ, ಭೂಲೋಕದಲ್ಲಿರುವಂಥ ಎಲ್ರಿಗೂ ಕೂಡ, ಎಲ್ಲರೂ ಅಂತ ಹೇಳಿದ ಮೇಲೆ ಎಲ್ಲರೂ, ಗಾಡ್ ಈಸ್ ಇಂಟ್ರೆಸ್ಟೆಡ್ ದಟ್ the entire world would know that His hand is powerful. In other words, ದೇವರು ಪರಾಕ್ರಮಶಾಲಿ, ಗಾಡ್ ಈಸ್ ಪವರ್ಫುಲ್, ಶಕ್ತಿಯುತನಾದ ದೇವರು ಅನ್ನುವಂಥದ್ದನ್ನು ಜನರು ತಿಳ್ಕೋಬೇಕಂತ ದೇವರು ಇಷ್ಟಪಡ್ತಾರೆ. ಆದ ಕಾರಣ ನಾವು ನಮ್ಮ ಮೂಲಕವಾಗಿ ದೇವರು ಅದನ್ನು ತಿಳ್ಕೊಳ್ಳಿ. ನಿನ್ನೆ ದಿನ ಒಂದು ಚಿಕ್ಕ ಬೈಬಲ್ ಸ್ಟಡಿಗೆ ನಾವೆಲ್ಲರೂ ಸೇರಿ ಬಂದಿದ್ದೀವಿ. ಆವಾಗ ಮಾತನಾಡಿದಂಥ ಒಬ್ಬ ಪ್ರಿಯ ಸಹೋದರರು ಒಂದು ಮಾತು ಹೇಳಿದ್ರು. ಭಾಳ ನನಗೆ ಅದು ಇಷ್ಟ ಆಯಿತು, ನನಗೆ ಅದು ಬಹಳ ಪ್ರಭಾವ ಬೀರಿತು. ಅದೇನಂತ ಹೇಳಿದರೆ, ಹೊಸ ವರ್ಷದಲ್ಲಿ ಇಂತಿಂಥದ್ದನ್ನು ಕೆಲವರು ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಸೆಲೆಬ್ರಿಟೀಸ್, ಕೆಲವು ಪ್ರಸಿದ್ಧ ವ್ಯಕ್ತಿಗಳು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ನಾನು ಹೊಸ ವರ್ಷದಲ್ಲಿ ಈ ರೀತಿಯಾಗಿ ಮಾಡ್ತೀನಿ, ಇಂಥದ್ದನ್ನು ಸಾಧಿಸ್ತೀನಿ ಅನ್ನುವಂಥದ್ದನ್ನು ಕೆಲವು ತೀರ್ಮಾನಗಳು, ಮಹತ್ವಾಕಾಂಕ್ಷೆಗಳು, ಆ್ಯಂಬಿಷನ್ಸು, ಗೋಲ್ಸ್, ಗುರಿ ಆ ರೀತಿಯಾಗಿ ಇಟ್ಕೊಂಡಿದ್ದಾರೆ. ದೇವ ಜನರಾಗಿರುವಂಥ ನಾವು ಹೊಸ ವರ್ಷದಲ್ಲಿ ನಾವು ಕೂಡ ದೇವರ ಸಹಾಯದಿಂದ ಮಹತ್ ಕಾರ್ಯಗಳನ್ನು ಮಾಡ್ತಕ್ಕವರಾಗಿದ್ದೇವೆ. ಅದು ಒಂದು ಫ್ರೆಶ್ ಆಗಿ ಒಂದು ಚಾಲೆಂಜ್ ನಮಗೆ ಬಂತು. ಸರಿ, 4ನೇದಾಗಿ ನಾವು ಧ್ಯಾನ ಮಾಡ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಹೊಸ ವರ್ಷದಲ್ಲಿ ದೇವರು ನಮಗೆ ಮಾಡಲಿಕ್ಕಿರುವಂಥ ಸಪ್ತ ಕಾರ್ಯಗಳು. 7 ಥಿಂಗ್ಸ್ that God would like to do for us in this new year. ಅದರಲ್ಲಿ 4ನೇದೇನೆಂದರೆ, God will fill us with joy.
ಹೊಸ ವರ್ಷದಲ್ಲಿ ದೇವರು ನಮಗೋಸ್ಕರವಾಗಿ ಏನು ಮಾಡಲಿಕ್ಕಿದ್ದಾರೆ ಅಂತ ಹೇಳಿದ್ರೆ ಸಂತೋಷದಿಂದ ಸಂತೋಷವನ್ನು ನಮ್ಮಲ್ಲಿ ತುಂಬಿಸುವಂಥದ್ದು. ಹೌದು, ಈ ಬಗ್ಗೆ ನಾವು ನೋಡುವಾಗ ಎಜ್ರನ ಗ್ರಂಥ, ಎಜ್ರ 6ನೇ ಅಧ್ಯಾಯ, ದ ಬುಕ್ ಆಫ್ ಎಜ್ರ ಚಾಪ್ಟರ್ 6 ವರ್ಸಸ್ 19 ಆ್ಯಂಡ್ 22, ಅಲ್ಲಿ ಕೂಡ ಮೊದಲನೇ ತಿಂಗಳಂತ ಒಂದು ಸರಿ ಬರ್ತದೆ. ಆ ಸಂದರ್ಭದಲ್ಲಿ ಎಜ್ರನು ಮಾಡಿದಂಥದ್ದು ತನ್ನ ಅನುಭವ ಏನಂತ ಹೇಳ್ಬಿಟ್ಟು ನೋಡುವಾಗ, ಅಸಿರಿಯದ ಅರಸನು ಆ ದಿವಸಗಳಲ್ಲಿ ಭಾಳ ಶಕ್ತಿಯುತನಾದಂಥ ಒಬ್ಬ ಅರಸನು, ವಾಸ್ ಎಂಪರರ್, ಚಕ್ರವರ್ತಿ. ಆ ಅಸಿರಿಯದ ಅರಸನ ಮನಸ್ಸನ್ನು ದೇವರು ಚೇಂಜ್ ಮಾಡಿಬಿಟ್ರಂತೆ. ವಾವ್! ಇದನ್ನು ಹೇಳಿದಾಗ ನನಗೆ ಜ್ಞಾನೋಕ್ತಿ 21ನೇ ಅಧ್ಯಾಯ 1ನೇ ವಚನ ನೆನಪಿಗೆ ಬರ್ತಾ ಇದೆ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 21 and 1, ದಿ ಹಾರ್ಟ್ ಆಫ್ ದ ಕಿಂಗ್ ಈಸ್ ಇನ್ ದ ಹ್ಯಾಂಡ್ ಆಫ್ ದ ಲಾರ್ಡ್. ರಾಜನ ಹೃದಯ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ಹೊಸ ವರ್ಷದಲ್ಲಿ ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಹೌದು, ಅದು ಹೊಸ ಒಡಂಬಡಿಕೆಯಲ್ಲಿ ತಿಮೋತಿಗೆ ಪೌಲನು ಬಹಳ ಸ್ಪಷ್ಟವಾಗಿ ತಿಳಿಸುವಂಥ ಆಜ್ಞೆಯಾಗಿದೆ. ಹಾಗಾದರೆ ನಮ್ಮ ನಾಯಕರುಗಳಿಗಾಗಿ, ಅದು ಸಭೆಯ ನಾಯಕರುಗಳು ಆಗಿರ್ಬೋದು, ಸರ್ಕಾರದ ನಾಯಕರುಗಳು ಆಗಿರ್ಬೋದು, ಕುಟುಂಬದ ನಾಯಕರುಗಳಾಗಿರ್ಬೋದು, ಅಥವಾ ಕೆಲಸ ಕ್ಷೇತ್ರದಲ್ಲಿರುವಂಥ ನಾಯಕರುಗಳೇ ಆಗಿರ್ಬೋದು, ಅವರ ಮನಸ್ಸು, ಅವರ ಹೃದಯ ದೇವರ ಹಸ್ತದಲ್ಲಿದೆಯಂತೆ. ಹೌದು, ಅಶೂರ್ಯದ ಅರಸನು, ದಿ ಕಿಂಗ್ ಆಫ್ ಅಜರಿಯಾ, ಗಾಡ್ ಚೇಂಜ್ಡ್ ಹಿಸ್ ಆ್ಯಟಿಟ್ಯೂಡ್. ಆ ರೀತಿಯಾಗಿ ಒಂದು ಮನೋಭಾವನೆ ದೇವರು ಚೇಂಜ್ ಮಾಡಿದಾಗ, ಬದಲಾಯಿಸಿದಾಗ ಏನಾಗ್ಬಿಡ್ತು? ಗಾಡ್ಸ್ ಪೀಪಲ್ ವೇರ್ ಫಿಲ್ಡ್ ವಿತ್ ಜಾಯ್. ಸಂತೋಷದಿಂದ ದೇವ ಜನರು ತುಂಬಿ ಹೋದ್ರು ಅಂತ ಹೇಳ್ಬಿಟ್ಟು ಎಜ್ರನ ಗ್ರಂಥ 6ನೇ ಅಧ್ಯಾಯ 19, 20, 2ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. 5ನೇದಾಗಿ ನೆನಪಿರಲಿ ಪ್ರಿಯ ವೀಕ್ಷಕರೇ, ಪ್ರಾರ್ಥನಾ ಮಂದಿರ ದೇವ ಜನರೇ, ನಮ್ಮ ಧ್ಯಾನ ಏನಂತ ಹೇಳಿದ್ರೆ, ಹೊಸ ವರ್ಷದಲ್ಲಿ ದೇವರು ನಮಗಾಗಿ ಮಾಡಲಿಕ್ಕಿರುವಂಥ 7 ಸಂಗತಿಗಳನ್ನು ಧ್ಯಾನ ಮಾಡಿಕೊಳ್ತಾ ಇದ್ದೇವೆ. 7 things that God will do for us in this new year. ಎಲ್ಲೆಲ್ಲಿ ಮೊದಲನೇ ತಿಂಗಳು ಅನ್ನುವಂಥ ಪದ ಇದೆಯೋ ಅದನ್ನು ನಾವು ನೋಡಿಕೊಳ್ತಾ ಇದ್ದೇವೆ ಬೈಬಲ್ನಲ್ಲಿ. ಮತ್ತು ಆ ತಿಂಗಳಿನಲ್ಲಿ, ಮೊದಲನೇ ತಿಂಗಳಿನಲ್ಲಿ ದೇವರು ಏನು ಮಾಡಿದರು ಅಂದು ಬೈಬಲ್ ಕಾಲದಲ್ಲಿ, ಮತ್ತು ದೇವರು ಅದೇ ದೇವರು ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾರೆ, ನಿರಂತರವೂ ಹಾಗೆಯೇ ಇರುವರು. ಹಾಗಾದರೆ ಈ ಹೊತ್ತಿಗೂ ಅಂದು ಇಸ್ರಾಯೇಲರಿಗೆ ಮಾಡಿದಂಥ ಕಾರ್ಯವನ್ನು ದೇವ್ರನಾಗ ಮಾಡ್ತಾರೆ. ಅಂದು ಇಸ್ರಾಯೇಲರಿಗೆ ಏನು ಮಾಡಿದರು? ನಾಯಕರ ಮನಸ್ಸನ್ನು, ಮನೋಭಾವನೆಯನ್ನು ಬದಲಾಯಿಸಿಬಿಟ್ಟು ದೇವ ಜನರಲ್ಲಿ ಸಂತೋಷವನ್ನು ಉಂಟು ಮಾಡಿದರು. ಮೇ ಇಟ್ ಬಿ ಎ ಪ್ರಾಫಿಟಿಕ್ ಫಾರ್ 2021. ಹೊಸ ವರ್ಷದಲ್ಲಿ ದೇವರ ಅಂಥ ಮಹತ್ ಕಾರ್ಯವನ್ನು ನಮ್ಮ ನಾಯಕರ ಜೀವನದಲ್ಲಿ, ಹೃದಯದಲ್ಲಿ ಮಾಡಲಿ. 5ನೇದಾಗಿ, ಗಾಡ್ಸ್ ಹ್ಯಾಂಡ್ ವಿಲ್ ಬಿ ಅಪಾನ್ ಅಸ್. ಹೊಸ ವರ್ಷದಲ್ಲಿ ಹೇಗಿರ್ತದೋ ಹೊಸ ವರ್ಷ ನಮಗೆ ಗೊತ್ತಿಲ್ಲ. ಆದರೆ ಒಂದು ದೇವರ ವಾಕ್ಯದಿಂದ ನಾವು ನಿರೀಕ್ಷೆಯನ್ನು ತಂದುಕೊಳ್ಬೋದು ಅಂದರೆ ಅದೇನಂತ ಹೇಳಿದ್ರೆ, ದೇವರ ಹಸ್ತ ನಮ್ಮ ಮೇಲಿರುವುದು. ಆಮೆನ್. ಅಮೇಜಿಂಗ್. ಅದೇ ಎಜ್ರನ ಗ್ರಂಥ 7ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡುವಾಗ, ದ ಗ್ರೇಷಿಯಸ್ ಹ್ಯಾಂಡ್ ಆಫ್ ಗಾಡ್ ವಾಸ್ ಅಪಾನ್ ಮೀ. ದೇವರ ಪರಿಪಾಲಿಸುವ ಅಥವಾ ಕೃಪಾಳಾಗಿರುವ ದಯುಳ್ಳಂಥ ಹಸ್ತ ಇಟ್ ವಾಸ್ ಅಪಾನ್ ಅಸ್, ನಮ್ಮ ಮೇಲಿರುವುದು.
ಆ ರೀತಿಯಾಗಿ ಇರುವುದಕ್ಕೆ ಕಾರಣ ಏನಂತ ಹೇಳಿದರೆ, ಒಂದು ಹಿನ್ನೆಲೆ ಎಜ್ರನ ಗ್ರಂಥ ನಾವು ನೋಡಿಕೊಳ್ಳೋದಾದರೆ, ಬಾಬೇಲ್ಗೆ ದೇವಜನರು ಒಯ್ಯಲ್ಪಟ್ಟಿದ್ರು. 70 years ದೇ ವರ್ ಇನ್ ಬ್ಯಾಬಿಲೋನ್. ಬ್ಯಾಬಿಲೋನ್ ಅಂತ ಹೇಳಿದರೆ ಗಲಿಬಿಲಿ, ಅದರ ಅರ್ಥ ಒಂದು ಅರ್ಥ. ಸೊ ಗಾಡ್ಸ್ ಪೀಪಲ್ ವೇರ್ ಇನ್ ಕನ್ಫ್ಯೂಷನ್ ಫಾರ್ ಎ ಲಾಂಗ್ ಟೈಮ್. ಎಷ್ಟು ಕಾಲ? 70 years. ವಾವ್, ಆಶ್ಚರ್ಯ. 70 ವರ್ಷಗಳು ಅವರು ಗಲಿಬಿಲಿಯಲ್ಲಿ ಇದ್ದಂಥ ದೇವಜನರು ಕೊನೆಗೆ ಎಜ್ರನ ನಾಯಕತ್ವದಿಂದ ಈಗ ಒಂದು ಟೀಮ್ ಆಗಿ 3 ಟೀಮ್ ಬಂದರು. ನೆಹೆಮ್ಯನ ನಾಯಕತ್ವದಿಂದ ಒಂದು ಟೀಮು, ಎಜ್ರನ ನಾಯಕತ್ವದಿಂದ ಇನ್ನೊಂದು ಟೀಮು, ಜೆರುಬ್ಬಾಬೆಲನ ನಾಯಕತ್ವದಿಂದ ಇನ್ನೊಂದು ಟೀಮು. ಈ ರೀತಿಯಾಗಿ 3 ಟೀಮಾಗಿ ತಂಡವಾಗಿ ಬಾಬೆಲ್ನಿಂದ ಮೊದಲನೇ ತಿಂಗಳು ಹೊಸ ವರ್ಷದಲ್ಲಿ ಅವರು ಪ್ರಯಾಣ ಸ್ಟಾರ್ಟ್ ಮಾಡಿದರು. ಹ್ಯಾಪಿ ನ್ಯೂ ಇಯರ್ ಅನ್ನುವಂಥದ್ದು, ಹ್ಯಾಪಿ ಎಕ್ಸಡಸ್ ಅಂದರೆ ಅವರು ಹೊರಡೋಣವಾಗಿತ್ತು. ಆ ದೀರ್ಘಕಾಲದ ಒಂದು ಗುಲಾಮತನ, ಬೇರೆ ದೇಶದಲ್ಲಿದ್ದಂಥ ಅನುಭವ ಕಡೆಗೆ ಬಿಡುಗಡೆಯಾಗಿ ಈಗ ಯೆರೂಸಲೇಮಿಗೆ ಬರ್ತಾ ಇದ್ದಾರೆ. ಆ ರೀತಿಯಾಗಿ ಬರ್ತಾ ಇದ್ದಾಗ ಅವರ ಅನುಭವ ಏನಂದರೆ, ಇಟ್ ವಾಸ್ ದ ಹ್ಯಾಂಡ್ ಆಫ್ ಗಾಡ್. ದೇವರ ಹಸ್ತ ಅವ್ರ ಮೇಲಿತ್ತು, ಎಜ್ರನ ಮೇಲಿತ್ತು. ಎಜ್ರ ಅನ್ನುವಂಥ ಪದದ ಅರ್ಥನೇ ಗಾಡ್ ಈಸ್ ಮೈ ಹೆಲ್ಪ್. ದೇವರು ನನ್ನ ಸಹಾಯಕನು, ದೇವರು ನನಗೆ ಸಹಾಯ ಮಾಡುವನು. ಹಾಗಾದರೆ ನ್ಯೂ ಇಯರ್, ಹೊಸ ವರ್ಷದಲ್ಲಿ ನಿಶ್ಚಯವಾಗಿ ಶ್ಯೂರ್ಲಿ ಗಾಡ್ ವಿಲ್ ಹೆಲ್ಪ್ ಅಸ್ ಆ್ಯಂಡ್ ಹಿಸ್ ಹ್ಯಾಂಡ್ ವಿಲ್ ಬಿ ಅಪಾನ್ ಅಸ್. ದೇವರ ಹಸ್ತ ನಮ್ಮ ಮೇಲೆ ಇರ್ತದೆ. 6ನೇದಾಗಿ, ಒಂದೊಂದಾಗಿ ನಾವು ಧ್ಯಾನ ಮಾಡುವಾಗ ನಾವು ನೆನಪಿಟ್ಕೊಳ್ತಕ್ಕಂಥ ವಿಷಯ ಅದೇನೆಂದರೆ, ಹೊಸ ವರ್ಷದಲ್ಲಿ ದೇವರು ಏನು ಮಾಡಲಿಕ್ಕಿದ್ದಾರೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ, ಗಾಡ್ ವಿಲ್ ಸ್ಪೀಕ್ ಇನ್ ಈಜಿಪ್ಟ್. ಐಗುಪ್ತದಲ್ಲಿ ದೇವರು ಮಾತಾಡ್ತಾರೆ. 2ನೇದಾಗಿ, ಗಾಡ್ ವಿಲ್ ಮೀಟ್ ವಿತ್ ಅಸ್. ದೇವರು ನಮ್ಮನ್ನು ಸಂಧಿಸ್ತಾರೆ ಹೊಸ ವರ್ಷದಲ್ಲಿ. 3ನೇದಾಗಿ, ಗಾಡ್ ವಿಲ್ ರಿವೀಲ್ ಹಿಸ್ ಪವರ್. ದೇವರು ತನ್ನ ಶಕ್ತಿಯನ್ನು, ಪರಾಕ್ರಮವನ್ನು ಹೊಸ ವರ್ಷದಲ್ಲಿ ಅವರು ಪ್ರಕಟಿಸಲಿಕ್ಕಿದ್ದಾರೆ. ಗಾಡ್ ವಿಲ್ ಫಿಲ್ ಅಸ್ ವಿತ್ ಜಾಯ್. ದೇವರು ನಮ್ಮನ್ನು ಕೆಲವು ಸನ್ನಿವೇಶಗಳನ್ನು ಬದಲಾಯಿಸಿ, ನಾಯಕರ ಹೃದಯಗಳನ್ನು, ಮನಸ್ಸನ್ನು ಬದಲಾಯಿಸಿ, ಮನೋಭಾವನೆಯನ್ನು ಬದಲಾಯಿಸಿ ನಮಗೆ ಸಂತೋಷವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ 6ನೇದಾಗಿ, ಗಾಡ್ ವಿಲ್ ಪ್ರೊಟೆಕ್ಟ್ ಅಸ್ ಫ್ರಮ್ ಎನಿಮೀಸ್. ದೇವರು ವೈರಿಗಳಿಂದ ಕಾಪಾಡುವರು. ಅಂದ ಹಾಗೆ ಎಜ್ರನು ಬಾಬೆಲ್ನಿಂದ ಬಂದ ಮೇಲೆ ಮಾಡಿದಂಥ ಒಂದು ಕೆಲಸ ಏನಾಗಿತ್ತು ಅಂತ ಹೇಳ್ಬಿಟ್ಟು ನೋಡುವಾಗ ಭಾಳ ಆಶ್ಚರ್ಯ, ನನಗೆ ಭಾಳ ಎನ್ಕರೇಜಿಂಗ್ ಆಗಿರುವಂಥ ಒಂದು ವಾಕ್ಯ. 7ನೇ ಅಧ್ಯಾಯ 10ನೇ ವಚನ ಎಜ್ರನ ಗ್ರಂಥದಲ್ಲಿ, ಹಿ ಸ್ಟಡೀಡ್ ದ ವರ್ಡ್. ದೇವರ ವಾಕ್ಯ ಸ್ಟಡಿ ಮಾಡಿದರು. ಅಷ್ಟೇ ಅಲ್ಲ, ಹಿ ಅಪ್ಲೈಡ್ ದ ವರ್ಡ್. ಅದನ್ನು ಅನ್ವಯಿಸಿಕೊಂಡನು. ಅಷ್ಟೇ ಅಲ್ಲ, ಹಿ ಟಾಟ್ ದ ವರ್ಡ್. ದೇವರ ವಾಕ್ಯವನ್ನು ಸಾರಿದ ನಂತರ. ಯಾಕಂತ ಹೇಳಿದರೆ, ದೇವರ ಹಸ್ತ ನಮ್ಮ ಮೇಲೆ ಹೊಸ ವರ್ಷದಲ್ಲಿ ಇದ್ದಾಗ ನಾವು ಕೂಡ ಈ 3 ಸಂಗತಿಗಳನ್ನು ಮಾಡೋಣ. ಲೆಟ್ ಸ್ಟಡಿ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ಆರ್ ಸ್ಟ್ಯಾನ್ಲಿ ಐನವರು ಹೇಳಿದಂಥ ಒಂದು ಮಾತು ಏನಂತ ಹೇಳಿದ್ರೆ, 2020ಯಲ್ಲಿ ಈ ಗತ ವರ್ಷದಲ್ಲಿ ಅನೇಕ ಟಿ ವಿ ಕಾರ್ಯಕ್ರಮಗಳು, ಝೂಮ್ ಮೀಟಿಂಗ್ಸ್ ಇವೆಲ್ಲ ಅವ್ರು ನೋಡ್ತಾ ಇದ್ರಂತೆ. ನೋಡ್ತಾ ಇದ್ದಾಗ ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತ ಹೇಳಿದರೆ, ಹೇಗೆ ಬೈಬಲ್ ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಅಪರೂಪವಾಗಿ ಅಥವಾ ಇಲ್ಲವೇ ಇರಲಿಲ್ಲ ಅಂತ ಮೆಸೇಜಸ್. ಭಯಪಡಬೇಡ್ರಿ, ಕೀರ್ತನೆ 91, ಕೀರ್ತನೆ 23, ಏಷಾಯ 41, ಈ ರೀತಿಯಾಗೆಲ್ಲ ಅನೇಕ ವಾಕ್ಯಗಳು ಇದ್ದವು, ಆಧರಣೆಯ ಮಾತುಗಳಿದ್ದವು, ಸಂತೈಸುವ ಮಾತುಗಳಿದ್ದವು. ಅವೆಲ್ಲ ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಆದರೆ ಹೌ ಅಬೌಟ್
ಸ್ಟಡಿಯಿಂಗ್. ಯಾಕಂದರೆ ಕೂಟಗಳಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವಾಗಿಯೇ ದೇವರ ವಾಕ್ಯವನ್ನು ಸ್ಟಡಿ ಮಾಡುವಂಥ ಒಂದು ಅನುಭವದ ಬಗ್ಗೆ ಎಜ್ರ 7:10 ನಾವು ನೋಡ್ತೇವೆ. ಹೊಸ ವರ್ಷದಲ್ಲಿ ಅದನ್ನು ಮಾಡುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ದೇವರು ನಮಗೆ ವೈರಿಗಳಿಂದ ಕಾಪಾಡುವ ವರ್ಷ ಹೊಸ ವರ್ಷ. ಎಜ್ರ 8:31 ಗಾಡ್ ಪ್ರೊಟೆಕ್ಟೆಡ್ ಅಸ್ ಫ್ರಮ್ ಎನಿಮೀಸ್. ವೈರಿಗಳಿಂದಲೂ ಹೊಂಚು ಹಾಕುವಂಥವರು ಹೌದಿರ್ತಾರೆ. ಹೊಸ ವರ್ಷದಲ್ಲಿ ವೈರಿಗಳು ಬರುವ ಸಾಧ್ಯತೆ ಇದೆ. ಈವಿಲ್ ಸ್ಪಿರಿಟ್ಸ್ ವಿಲ್ ನಾಟ್ ಟೇಕ್ ರೆಸ್ಟ್ ಆರ್ ಹಾಲಿಡೇ. ದುರಾತ್ಮಗಳು ಆಯಿತು ನನ್ನ ಕ್ರಿಸ್ಮಸ್ ಹಾಲಿಡೇ ಅಥವಾ ಹೊಸ ವರ್ಷದ ಹಾಲಿಡೇ, ವಾರಕ್ಕೊಂದು ಹಾಲಿಡೇ ನಾನು ತಗೊಳ್ತೀನಿ ಅಂತ ಹೇಳ್ಬಿಟ್ಟು ವಿರಾಮಗೊಳ್ಳುವುದಿಲ್ಲ ದುರಾತ್ಮಗಳು. ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡ ಅಲ್ಲ, ರಾಜತ್ವಗಳು, ಅಂಧಕಾರ ಶಕ್ತಿ. ಆದರೆ ಬಟ್ ಗಾಡ್ ವಿಲ್ ಪ್ರೊಟೆಕ್ಟ್ ಅಸ್. ದೇವರು ನಿಮ್ಮನ್ನು ಕಾಪಾಡ್ತಾರೆ. ಕೊನೆಯದಾಗಿ ಗಾಡ್ ಹೊಸ ವರ್ಷದಲ್ಲಿ ಗಾಡ್ ವಿಲ್ ರಿವಾರ್ಡ್ ಅವರ್ ಎಫರ್ಟ್ಸ್. ದೇವರು ನಮ್ಮ ಶ್ರಮೆಗೆ ಪ್ರತಿಫಲವನ್ನು ಕೊಡ್ತಾರೆ. ನ್ಯೂ ಇಯರ್ ಈಸ್ ದಿ ಇಯರ್ ವೇರ್ ಗಾಡ್ ವಿಲ್ ಮೇಕ್ ಶ್ಯೂರ್ ದಟ್ ಹಿ ವಿಲ್ ರಿವಾರ್ಡ್ ಯುವರ್ ಎಫರ್ಟ್ಸ್. ನಿಮ್ಮ ಶ್ರಮೆಗಳು ಏನಿದ್ರು ಅದನ್ನು ಆ ಶ್ರಮೆಗೆ ತಕ್ಕ ಪ್ರತಿಫಲ ದೇವರು ಒಂದು ವೇಳೆ ಇದುವರೆಗೆ ಕೊಟ್ಟಿಲ್ಲಲ್ಲ, ಸಿಕ್ಕಿಲ್ಲಲ್ಲ ಅಂತಿದ್ರೂ ಕೂಡ ಮೇ ವಿ ಬಿ ಎನ್ಕರೇಜ್, ನಾವು ಉತ್ತೇಜನ ಹೊಂದಿಕೊಳ್ಳೋಣ, ನಿರೀಕ್ಷೆ ತಂದುಕೊಳ್ಳೋಣ. ಗಾಡ್ ವಿಲ್ ರಿವಾರ್ಡ್ ಅವರ್ ಎಫರ್ಟ್ಸ್. ಯೆಹೆಜ್ಕೇಲ್ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 29 29ನೇ ಅಧ್ಯಾಯ ಮತ್ತು 17ನೇ ವಚನ ಮತ್ತು 20ನೇ ವಚನದಲ್ಲಿ ನಾವು ನೋಡುವಂಥ ವಿಷಯ. ದ ಬುಕ್ ಆಫ್ ಎಝೆಕಿಯಲ್ ಚಾಪ್ಟರ್ 29 ವರ್ಸಸ್ 17 ಆ್ಯಂಡ್ ವರ್ಸ್ 20. ಮೊದಲನೇ ತಿಂಗಳು ನಡೆದಂಥ ಒಂದು ಘಟನೆ ಏನಂತ ಹೇಳಿದ್ರೆ, ದೇವರೇ ಇಲ್ಲಿ ಮಾತಾಡ್ತಾರೆ ಈ ವಚನದಲ್ಲಿ. 20ನೇ ವಚನ ಭಾಳ ಚೆನ್ನಾಗಿದೆ. ಭಾಳ ಆಶ್ಚರ್ಯ ಆಗೋಯ್ತು ನನಗೆ ಈ ವಾಕ್ಯ ಓದುವಾಗ. ಗಾಡ್ ಸೇಸ್, ಐ ವಿಲ್ ಗಿವ್ ಹಿಮ್ ಈಜಿಪ್ಟ್. ಅಬ್ಬಾ, ಈಜಿಪ್ಟ್ ದೊಡ್ಡ ಒಂದು ಬಹುಮಾನ ನೋಡ್ರಿ, ಆಶ್ಚರ್ಯ. ದೇವರು ದೊಡ್ಡ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ನೆಬೂಕದ್ನೆಚ್ಚರನಿಗೆ, ನಾನು ನಿನಗೆ ಐಗುಪ್ತವನ್ನೇ ಕೊಟ್ಬಿಡ್ತೀನಿ, ಐ ವಿಲ್ ಗಿವ್ ಯು ಈಜಿಪ್ಟ್. ಯಾಕೆ? ಬಿಕಾಸ್ ನೀನು ಶ್ರಮೆ ಪಟ್ಟಿದ್ದಿ, ನಿನ್ನ ಶ್ರಮೆಗೆ ಪ್ರತಿಫಲವಾಗಿ ನಾನು ಐಗುಪ್ತವನ್ನೇ, ದೇಶವನ್ನೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ಒಬ್ಬ ಅನ್ಯ ರಾಜನಿಗೆ ದೇವರು ಒಂದು ದೇಶವನ್ನೇ ಕೊಡ್ತೀನಿ ಅಂತ ಹೇಳಿದ ಮೇಲೆ ನಮಗೆ ಕೊಡದೇ ಇರ್ತಾರ ಹೊಸ ವರ್ಷದಲ್ಲಿ? ಖಂಡಿತವಾಗಿ ಕೊಡ್ತಾರ್ರಿ. ಮತ್ತು ದೇವರು ಒಂದು ಸಾಕ್ಷಿ ಹೇಳ್ತಾರೆ ಆ ನೆಬೂಕದ್ನೆಚ್ಚರನ ಬಗ್ಗೆ. ಯೆಹೆಜ್ಕೇಲ್ ಗ್ರಂಥ 29ನೇ ಅಧ್ಯಾಯದ 20ನೇ ವಚನದಲ್ಲಿ, ಆ ರಾಜ ನನಗೋಸ್ಕರ ಕೆಲಸ ಮಾಡ್ದ ಅಂತ ಹೇಳ್ಬಿಟ್ಟು, ವಾವ್, ಹೀ ಡಿಡ್ ಇಟ್ ಫಾರ್ ಮೀ. ದೇವರಿಗಾಗಿ ಅವನು ಮಾಡಿದ್ನಂತೆ ನೆಬೂಕದ್ನೆಚ್ಚರನ. ಆದ ಕಾರಣ ದೇವರು ಹೇಳ್ತಾರೆ, ಅವನ ಪ್ರಯಾಸಕ್ಕೆ ನಾನು ಪ್ರತಿಫಲ ಕೊಡ್ತೀನಿ. ಐ ವಿಲ್ ಗಿವ್ ಹಿಮ್ ಈಜಿಪ್ಟ್ ಓನ್ಲಿ. ಒಂದು ದೇಶನೇ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಒಂದು ಕೇಕ್ ಕೊಡ್ಬೋದು, ನಾವು ಒಂದು ಗೋಲ್ಡ್ ಕೊಡ್ಬೋದು, ಬೊಕ್ಕೆ ಕೊಡ್ಬೋದು, ಒಂದು ಊಟ ಕೊಡ್ಬೋದು, ಒಳ್ಳೆಯದು. ಆದರೆ ದೇಶನೇ ಕೊಡ್ತೀನಂತ ದೇವರು ಹೇಳ್ತಾರೆ. ವಾಟ್ ಎ ಬಿಗ್ ಗಾಡ್. ಸೊ ಹಿ ವಿಲ್ ಗಿವ್ ಎ ಬಿಗ್ ಗಿಫ್ಟ್. ಗೆಟ್ ರೆಡಿ ಫಾರ್ ಎ ನ್ಯೂ ಇಯರ್. ಹೊಸ ವರ್ಷದಲ್ಲಿ ದೇವರು ಮಹತ್ವದನ್ನು ಕೊಡಲಿಕ್ಕಿದ್ದಾರೆ. ಆ ರೀತಿಯಾಗಿ ಹೊಂದಿ ಬಾಳುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ,
ಹೊಸ ವರ್ಷದಲ್ಲಿ ನೀನು ಮಾಡುವ ಸಪ್ತ ಕಾರ್ಯಗಳನ್ನು ಧ್ಯಾನ ಮಾಡಿಕೊಂಡೆವು. ಆ ವಾಕ್ಯದ ಬೆಳಕಿನಲ್ಲಿ ಹೊಸ ವರ್ಷದಲ್ಲಿ ಕರ್ತನೆ ವೀಕ್ಷಕರ ಪ್ರಾರ್ಥನಾ ಮಂದಿರದ ದೇವ ಜನರ ಜೀವನದಲ್ಲಿ ಕೂಡ ಇದನ್ನು ಮಾಡು ಸ್ವಾಮಿ. ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಗ್ಲಾಡ್ಸನ್ನವರಿಗಾಗಿ ಸ್ತೋತ್ರ, ಅಮ್ಮನವರಿಗಾಗಿ ಸ್ತೋತ್ರ ಮಾಡ್ತೇವೆ. ಅಕ್ಕವರು ಇಡೀ ಕುಟುಂಬ ಅವರು ಮಾಡ್ತಾ ಇರುವಂಥ ಪ್ರಯಾಸವನ್ನು ಸತತವಾಗಿ ನೀನು ಆಶೀರ್ವದಿಸು, ಮುಂದುವರಿಸು, ನಡೆಸು, ನಾಮವನ್ನು ಘನಪಡಿಸಿಕೊ. ಅದೇ ರೀತಿಯ ಕೇಳಿದ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ಒಂದು ನಿರೀಕ್ಷೆಯನ್ನು ಉಂಟು ಮಾಡಿ ಹೊಸ ವರ್ಷದಲ್ಲಿ ನಿನ್ನ ದೊಡ್ಡ ನಾಮವನ್ನು ಘನಪಡಿಸಿಕೊ. ಹಾಗೆ ಮಾಡ್ತೀಯ, ಅದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರ ಎಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.